ಕಾರ್ಯಕ್ರಮಗಳು ಏನೇನು ಇರ್ತವೆ ಅಂತಂದರೆ 15ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಫಸ್ಟ್ ಬಂದುಬಿಟ್ಟು ವರ್ತೂರು ಕೋಡಿನಲ್ಲಿ ಬಸಪ್ಪನವರ ಆಗಮನ. ಸಪ್ಳಮ್ಮ ತಾಯಿ ಬಂದುಬಿಟ್ಟು ಸಂಜೀವಣ್ಣವ್ರ ಮನೆ ಹತ್ರ ಶುಕ್ರವಾರ ನೈಟೇ ಬಂದಿರ್ತಾಳೆ. ಆ ಯಮ್ಮನೂ ಅಲ್ಲಿರ್ತಾಳೆ. ಇಲ್ಲಿ ಬಸಪ್ಪನವ್ರು ಫಸ್ಟ್ ಬಂದು ಅಲ್ಲಿಂದ ಬರಮಾಡ್ಕೊಂಡು ನಾರಾಯಣ ಸಾಮಣ್ಣವ್ರ ಮನೆಗೆ ಪಾದಪೂಜೆ, ಅದಾದಮೇಲೆ ಸಂಜೀವಣ್ಣವ್ರ ಮನೆ ಹತ್ರ ಪಾದಪೂಜೆ, ಅದು ಮುಗಿಸ್ಕೊಂಡು ಒಂದು 10:30 11 ಗಂಟೆಗೆ ಕರೆಕ್ಟಾಗಿ ಪ್ರಾರಂಭ ಆಗುತ್ತೆ ಏನು ಮೆರವಣಿಗೆ. ಓರಿಗಳವರು 8 ಗಂಟೆಗೆ ಇಲ್ಲಿ ಹಾಜರಾಗಿರಬೇಕು. ನಿಮಗೆ ತಿಂಡಿ ವ್ಯವಸ್ಥೆ ಇರ್ತೈತೆ, ತಿಂಡಿಗಳು ಮಾಡಿಕೊಂಡು ಒಂದೊಂದು ಓರಿಗೂ ಒಂದೊಂದುವರೆ ಹುಲ್ಲು ನೀವು ಹಾಕೊಂಬಂದ್ಬಿಟ್ಟು, ನೀರಿನ ವ್ಯವಸ್ಥೆ ಎಲ್ಲ ಇರ್ತದೆ. ಇಲ್ಲಿ ಹುಲ್ಲಿನ ವ್ಯವಸ್ಥೆ ಮಾಡೋಕ್ಕಾಗಲ್ಲ. ನಿಮಗೆ ಗೊತ್ತಿರ್ಬೋದು ಈ ಸಲ ಬೆಳೆಗಳು ಅಷ್ಟು ಕಡಿಮೆ ಎಲ್ರಿಗೂ. ಅದಕ್ಕೆ ನಿಮ್ಮ ಓರಿಗಳಿಗೆ ಮೇವುಗಳು ನೀವೇ ವ್ಯವಸ್ಥೆ ಮಾಡ್ಕೊಂಬರ್ರಿ. ಸಾಧಾರಣವಾಗಿ ಮೇವುಗಳೇನು ತಿನ್ನಲ್ಲ, ಹುಲ್ಲು ಏನೊಂದಕ್ಕೂ ಇರಲಿ ಅಂದ್ಬಿಟ್ಟು ಹುಲ್ಲು ಹಾಕೊಂಬರ್ರಿ. ಬಂದಿದ್ದಾದಮೇಲೆ ಒಂದು 10:30 11 ಗಂಟೆ ಆಗುತ್ತಣ್ಣ. ಧರ್ಮರಾಯ ಸ್ವಾಮಿ ದೇವಸ್ಥಾನ ಹತ್ರ ಎಲ್ಲ ಊರಿನ ಹೆಣ್ಮಕ್ಳೆಲ್ಲ ಸೇರಿ ದೀಪಗಳನ್ನ ಅಲ್ಲಿ ತಂದಿರ್ತಾರೆ. ಅಲ್ಲಿಂದ ದುಗ್ಲಾಮನ್ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಇದೇ ರಾಮಗೊಂಡಹಳ್ಳಿ ಮಿಡ್ಲ್ ಸ್ಕೂಲ್ ಹತ್ರಕ್ಕೆ ಬಂದರೆ ಅಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಆ ಪ್ರೋಗ್ರಾಮ್ಗೆ ಯಾರ್ಯಾರು ಬರ್ತಾಯಿದ್ದಾರೆ ವಿಶೇಷ ಆಹ್ವಾನಿತರು ಅಂದರೆ ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬರು, BJP ಎಕ್ಸ್ ಮಿನಿಸ್ಟರ್ ಅವರು, ಮತ್ತು ಈಗ ಹಾಲಿ ಶಾಸಕರಾಗಿರ್ತಕ್ಕಂಥ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು ಬರ್ತಾಯಿದ್ದಾರೆ, ಧ್ರುವ ಸರ್ಜಾ ಅವರು ಬರ್ತಾಯಿದ್ದಾರೆ, ಮತ್ತು ಇನ್ನು ಹಲವಾರು ಗಣ್ಯರು ಬರ್ತಾಯಿದ್ದಾರೆ. ಮತ್ತು ಇದರ ಪ್ರಮುಖ ಇದನ್ನೆಲ್ಲ ಮಾಡ್ತಾ ಇರೋದು ನಮ್ಮ ಸಂಜೀವಣ್ಣ ಮತ್ತು ನಾರಾಯಣ ಸಾಮಣ್ಣ ಮತ್ತು ಗ್ರಾಮಸ್ಥರು, ರಾಮಗೊಂಡಹಳ್ಳಿ ಗ್ರಾಮಸ್ಥರು, ಕೇಬಲ್ ಮಂಜಣ್ಣವರು ಮತ್ತು ಕುಮಾರ್ ಅವರು ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರೆ. ಇದರಲ್ಲಿ ನಾವು ವರ್ತೂರವ್ರೂ ಬಂದು ಇದರಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ದಯವಿಟ್ಟು ಈ ಥರ ಕಾರ್ಯಕ್ರಮಗಳು ಅತಿ ಹೆಚ್ಚಾಗಿ ನಡೀಲಿ. ಇನ್ನು ಉಳಿದಿದ್ದೆಲ್ಲರೂ ಅವತ್ತು ಮಾತಾಡೋಣ. ಜೈ ಹಳ್ಳಿಕಾರ್. ಹೇಳಿ. ಫಸ್ಟ್ ಟೈಮ್ 101 ಓಕೆ ಅಲ್ಲ? ಓಕೆ ಅಲ್ವಾ? ಮಾತಾಡೋಣ. ಒಂದೇ ಕ್ವಶನ್ ಅಷ್ಟೇ, ಜಾಸ್ತಿ ಕೇಳಲ್ಲ. ಫಸ್ಟ್ ಟೈಮ್ 101 ಹಳ್ಳಿಕಾರ ಇಟ್ಕೊಂಡು ಕರ್ಕೊಂಡ್ಬರ್ತಾ ಇದ್ದೀರಾ, ಏನು ಅನಿಸ್ತಾ ಇದೆಯಣ್ಣ? ನಮಗೆ ತುಂಬ ಸಂತೋಷ ಆಗುತ್ತೆ. ಅದು ಫಸ್ಟ್ ಟೈಮ್ ನಾವು ಕೇಳಿದ್ವಿ ಏನೇನೋ ಮಾಡಬೇಕು ಹಳ್ಳಿಕಾರಕ್ಕೆ ಅಂತ. ಆಮೇಲೆ ಸಂತೋಷದಿಂದ ಕೇಳಿದಾಗ ಇನ್ನೊಂದು ಬೀಜದ ವರೆಗೆ ಮಾಡ್ಬೇಕಂತ ಹೇಳಿದ್ರು. ಬೀಜದ ವರೆಗೆ ನಮ್ಗೆ ಏನು ಗೊತ್ತಿಲ್ಲ ಅಂದರೆ, ಇಲ್ಲ ಇದು ಯಾರು ಮಾಡಿರಲ್ಲ, ಈ ಕಾರ್ಯಕ್ರಮ ನಿಮ್ಮ ಕೈಯಿಂದ ಮಾಡೋದು. ಆಮೇಲೆ ನಾನು ಕೇಳ್ಬಿಟ್ಟು ನಮ್ಮನ್ನ ಕೇಳಿದಾಗ ನಾರ್ಸಮ್ಮನ ಕೇಳಿದ್ರೆ ಚೆನ್ನಾಗಿರ್ತದೆ, ಊರಾಗ ಯಾರು ಮಾಡಿರಲ್ಲ, ಇಂಥ ಕಾರ್ಯ ಮಾಡು ಅಂತ ಹೇಳಿದ್ರು. ಆಮೇಲೆ ನಾವು ಹೇಳ್ಬಿಟ್ಟು ಇದು ಮಾಡ್ತಾ ಇದ್ವಿ. ಅಣ್ಣ, ಇವಾಗ ಪ್ರತಿ ಒಂದು ಓರಿಗೂ ಎಷ್ಟು ಅಂತ ರಿಜಿಸ್ಟ್ರೇಷನ್ ಏನಾದರೂ ಮಾಡ್ತಿದ್ದೀರಾ? ಹೌದು, 101 ಓರಿ ಇವತ್ತಿಗೆ ರಿಜಿಸ್ಟ್ರೇಷನ್ ಮುಗಿದಿದೆ. ಓಕೆ, 101 ಓರಿದು ರಿಜಿಸ್ಟ್ರೇಷನ್ ಆಗಿದೆ. ಅವ್ರ ಟೋಕನ್ ಕೊಟ್ಟಿದ್ದೀವಿ. 101 ಓರಿನೂ ಇಲ್ಲಿ ಬರ್ತದೆ. ಪ್ರೊಸೀಜರ್ ಹೆಂಗಿರ್ತದೆ ಯಾವತ್ತು ಅಂತಂದರೆ, ಎಲ್ಲ ಬ್ಯಾರಿಗೇಟ್ ಒಳಗಡೆ ನಿಲ್ಸಿರ್ತೀವಿ ಓರಿಗಳನ್ನ. ಟೋಕನ್ ನಂಬರ್ 1 ಅಂತ ಕರೆದಾಗ ಓರಿ ಸಮೇತವಾಗಿ ಸ್ಟೇಜ್ ಮೇಲೆ ಅವ್ರಿಗೆ ಬಹುಮಾನ, ಅದು ಏನು ಪ್ರೋತ್ಸಾಹ, ಅದು ಚಿನ್ನದ ಕಾಯಿನ್ ಕೊಡೋ ಮುಖಾಂತರ ಕೊಟ್ಟು ಅವ್ರಿಗೆ ಒಂದು ಸನ್ಮಾನ ಮಾಡಿ ಕಳಿಸೋದು ಕಾರ್ಯ. ಸರಿ ಅಣ್ಣ, ಇವಾಗ ಅದಕ್ಕಿಂತ 101ಕ್ಕಿಂತ ಜಾಸ್ತಿ ಏನಾದರೂ ಬಂತು ಅಂತಂದರೆ ಅಣ್ಣ, ಇದು ಏನಾಗೋಯ್ತು ಗೊತ್ತಾ, ಎಜುಕೇಷನ್ ಬೇಕು ಅನ್ನೋದು ಅದಕ್ಕೇನೆ. ಯಾಕಂತಂದರೆ ವ್ಯವಸ್ಥಿತವಾಗಿ ನಾವು ಮಾಡ್ತಾ ಇರೋದು, ಅದಕ್ಕಿಂತ ಜಾಸ್ತಿ ಅದು ಹೆಂಗೆ ಬರೋಕ್ಕೆ ಸಾಧ್ಯ? ಅಲ್ಲ, ಅಕಸ್ಮಾತಾಗಿ ಇವಾಗ ಎಲ್ಲ ಒಂದು ಅಕಸ್ಮಾತಾಗಿ ಅದು ಹೆಂಗೆ ಬಂದುಬಿಡ್ತದೆ? ಅಕಸ್ಮಾತಾಗಿ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಟೋಕನ್ ಕೊಟ್ಟಿದ್ದೀರಲ್ಲ, ಟೋಕನ್ ಕೊಟ್ಟು ಊರ ಹೆಸರು ಬರೆದು ಅದಕ್ಕೆ ಪ್ರಿಪೇರ್ ಆಗಬೇಕಲ್ಲ ನಾವು. ಅಕಸ್ಮಾತಾಗಿ ಬರೋಕ್ಕೆ ಹೆಂಗೆ ಸಾಧ್ಯ? ಓಕೆ ಅಣ್ಣ, ಇವಾಗ ರಿಜಿಸ್ಟರ್ ಆಗಿರೋ 101 ಓರಿಯಲ್ಲಿ ಬರ್ತಾ ಇದೆ ಅಣ್ಣ. ಎಲ್ಲೆಲ್ಲಿಂದ ಅಂತ ನಮ್ಗೆ ಅದು ತಲೆ ಸಿಕ್ಕಿಡ್ದೋಗ್ಬಿಡುತ್ತೆ. ಊರ್ಗಳ ಹತ್ರಲ್ಲೇ ಹೇಳಕ್ಕೆ ಬರಲ್ಲ. ಊರಿಂದ ಬರ್ತೈತೆ, ಸಿರಾಯಿಂದ ಬರ್ತೈತೆ, ಹಾವೇರಿಯಿಂದ ಬರ್ತಾವೆ, ಈ ಕಡೆ ತಮಿಳ್ನಾಡಿಂದ ಬರ್ತಾವೆ, ಈ ಕಡೆ ಯಾವುದಂತ ಹೇಳೋಣ ನಾವು. ಆಲ್ ಓವರ್ ಕರ್ನಾಟಕ ಪ್ಲಸ್ ನಮ್ಮ ತಮಿಳ್ನಾಡು ಬಾರ್ಡ್ರಲ್ಲಿ ನಾವು ಬರ್ತಾಯಿದ್ದೆ ಊರಿಗೆ. ಇನ್ನೊಂದು ದೀಪಗಳು ನಮ್ಮೂರಿಗೆ ಒಂದು 200 ನಂಬರು ದೀಪಗಳು ಮಾಡೋರಿಗೆಲ್ಲ 10 ಗ್ರಾಮು ಬೆಳ್ಳಿ ಕೊಡ್ತಾ ಇದ್ರು. ಅನ್ನೋರನ್ನ ಭಾಳ ನಾವು ಪ್ರಶಂಸೆ ಮಾಡಬೇಕು. ಏನಂತಂದರೆ ನೋಡಿ, ಪ್ರೋತ್ಸಾಹ ಅನ್ನೋದು ಯಾವ ಮಟ್ಟಕ್ಕೆ ಐತೆ ಅಂತ ಅಂದ್ಬಿಟ್ಟು 200 ಜನ ಏನು ದೀಪಗಳು ಮಾಡ್ತಾ ಇದ್ದಾರೆ. ಇದು ಹಳ್ಳಿಕಾರ ಹಬ್ಬ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ರಿ. ದಯವಿಟ್ಟು ಹಳ್ಳಿಕಾರ ರಾಮಗೊಂಡಹಳ್ಳಿ ಊರ ಹಬ್ಬ ಅಂತ ಹಾಕ್ರಿ. ಯಾಕಂತಂದರೆ ಎಲ್ಲೂ ನಡೆದಿಲ್ಲ ಈ ಥರ, ಎಲ್ಲೂ ಮಾಡಿಲ್ಲ. ಇದು ಇತಿಹಾಸದ ಪುಟದಲ್ಲಿ ಇದೊಂದು ದಾಖಲಾತಿ ಆಗ್ತದೆ. ಇದರಲ್ಲಿ ಏನಂತಂದರೆ ತನುಮಾನ ಎರಡೂ ಅರ್ಪಿಸಿ ಮಾಡ್ತಾ ಇರೋದು. ಏನಾದರೂ ಕನಸಲ್ಲಾದ್ರೂ ಕೇಡ್ ಮಾಡ್ಬೇಕಂತ ಕಾಣ ಬಯಸಿದ್ರೆ ಸಪ್ಳಮ್ಮನ್ನ ನಾನು ಕರ್ಸೋದು ಅಷ್ಟಿಷ್ಟಲ್ಲ. ನಾನು ಆ ಯಮ್ಮನ್ನ ಬಸಪ್ಪನ ನಂಬಿರೋದು. ಅವ್ರು ಬಂದಿಲ್ಲಿ ಅಜ್ಜ ಇಕ್ಕವ್ರು ಅದನ್ನು ನಡೆಯೋದೇ ಒಳ್ಳೇದೇ. ಏನಾನ ಮುನ್ಸಲ್ಲೂ ಕೂಡ ಅಂದ್ಕೊಂಡ್ರೆ ದಯವಿಟ್ಟು ಅದು ಉತ್ತರ ನೀವು ತಗೊಳಕ್ಕಾಗಲ್ಲ, ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಏನಾನ. ಯಾಕಂತಂದರೆ ಮುಂಚಿನ ಎದುರಿಸ್ಕೊಬೋದು, ಭಗವಂತನ ಎದುರ್ಸೋಕ್ಕಾಗಲ್ಲ. ಆ ಕಾರಣಕ್ಕೆ ಇದು ಒಳ್ಳೆಯ ಕಾರ್ಯ, ಒಳ್ಳೆ ರೀತಿಯಲ್ಲಿ ನಡೀತಾ ಇರೋದು. ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಿರ ಮಾಡ್ತಾ ಇರೋ ಕಾರ್ಯ ಇದು.
ಝೀರೋ ಎಕ್ಸ್ಪೆಕ್ಟೇಷನ್ ಇರೋದು ಒಂದೇ, ಉಳಿಬೇಕು ತಳಿ ಅನ್ನೋದು ಒಂದೇ ಇಲ್ಲಿ ಇರೋದು. ಆ ಕಾರಣಕ್ಕೆ ಬಸವೇಶ್ವರನು ಈ ಗ್ರಾಮಸ್ಥರಕ ಇಲ್ಲಿ ಈ ಮುಖಂಡರಕ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಯಾಕಂತಂದ್ರೆ ಬಸವೇಶ್ವರನ ಸೇವೆ ಮಾಡೋದು ಎಲ್ರಿಗೂ ಸಿಕ್ಕೋದಲ್ಲ, ಟೀಕೆ ಮಾಡೋದು ಟಿಪ್ಪಣಿ ಮಾಡೋದು ಎಲ್ರಿಗೂ ಸಿಗ್ತದೆ. ಯಾಕಂದ್ರೆ 4 ಗೋಡೆ ಮಧ್ಯದಲ್ಲಿ ಕುತ್ಕೊಂಡು ಕಮೆಂಟ್ ಹೊಡೆದ್ಬಿಡ್ಬೋದು ಅಲ್ವಾ. ಆ ಹೊಡೆಯೋಕ್ಕಿಂತ ಮುಂಚೆ 10 ಅಲ್ಲ 100 ಅಲ್ಲ 1000 ಅಲ್ಲ ಕೋಟಿ ಸಲ ಯೋಚನೆ ಮಾಡಬೇಕು. ಈ ಮಾತಾಡಿದ್ರೆ ನಾವು ಏನು ಅಂತ ಅಂದ್ಬಿಟ್ಟು. ಯಾಕಂತಂದರೆ ಈ ಕಾರ್ಯಗಳೆಲ್ಲನೂ ಅಷ್ಟು ಸುಲಭವಾಗಿ ಮಾಡಿಸೋದಲ್ಲ. ಆ ತಾಯಿ ಜ್ಞಾನ ಕೊಡಬೇಕಂದ್ರೂ ಅದಕ್ಕೊಂದು ಕಾರಣ ಇರ್ತೈತೆ, ಆ ಕಾರ್ಯ ನಡಿಬೇಕಂದ್ರೂ ಒಂದು ಕಾರಣ ಇರ್ತೈತೆ. ಆ ಕಾರಣಕ್ಕೆ ಇವತ್ತು ರಾಮಗೊಂಡಹಳ್ಳಿನಲ್ಲಿ ನಡೀತಾ ಇರ್ತಕ್ಕಂಥ ಇದೊಂದು ಇತಿಹಾಸ. ವರ್ತೂರು ಹೋಬಳಿ, ರಾಮಗೊಂಡಹಳ್ಳಿ ಗ್ರಾಮ, ಮಹದೇವಪುರ ಕ್ಷೇತ್ರ, ಇಲ್ಲಿ ನಡೀತಕ್ಕಂಥ ಕಾರ್ಯ ಅವತ್ತು ಇತಿಹಾಸ ಪುಟದಲ್ಲಿ ಒಂದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅವಾಗ ಅಣ್ಣವ್ರು ಒಂದು ಕ್ವಶನ್ ಕೇಳಿದ್ರು, ಅವ್ರು ತಪ್ಪಾಗಿ ಕೇಳಿಬಿಟ್ರು. ಅವ್ರ ಕ್ವಶನ್ ನಾನೇ ಕ್ವಶನ್ ಕೇಳಿ ಆನ್ಸರ್ ಕೊಡ್ತೀನಿ. ಅವ್ರು ಹೇಳಿದ್ರು ಅಕಸ್ಮಾತಾಗಿ ಅಂತ. ಅಕಸ್ಮಾತಾಗಿ ಬರೋ ಅಷ್ಟು ದಡ್ಡರು ಯಾರೂ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಅಲ್ವಾ. ಆಹ್ವಾನ ಅನ್ನೋದು ಕೊಡ್ಬೋದು ನಾವು, ಮನೆ ಹತ್ರಕ್ಕೆ ಹೋಗಿ ಕರೆಯೋಕ್ಕಾಗಲ್ಲ. ತಟ್ಟೆಗೆ ಅನ್ನ ಹಾಕ್ಬೋದು, ಅದನ್ನ ಎತ್ತಿ ತಿನ್ಸೋಕೆ ಆಗಲ್ಲ, ಹೊಟ್ಟೆ ಒಳಗೆ ಹೋಗಿ ಜೀರ್ಣ ಮಾಡೋಕ್ಕಾಗಲ್ಲ ಅಲ್ವಾ. ಕರೆಯೋದು ನಮ್ಮ ಧರ್ಮ, ಬರೋದು ನಿಮ್ಮ ಧರ್ಮ, ಅರ್ಥ ಆಯ್ತಾ. ಕರ್ಮ ಅಂದ್ಕೊಂಡವ್ರು ಮನೆಗಿರ್ತಾರೆ, ಧರ್ಮ ಕರ್ಮ ನೋಡ್ದವ್ನು ಬರ್ತಾನೆ. ಯಾಕಂತಂದರೆ ಕಷ್ಟದಲ್ಲಿ ಹೇಗಿರೋನು ಗೊತ್ತಿರ್ತದೆ. ಹಸದವನಿಗೆ ಗೊತ್ತು ಅನ್ನದ ಬೆಲೆ, ನೊಂದವನಿಗೆ ಗೊತ್ತು ಗೌರವದ ಬೆಲೆ, ಅರ್ಥ ಆಯ್ತಣ್ಣ. ಅದ್ರಕ್ಕೆ ಅದು ಎರಡೂ ಇಲ್ದಿರ ಇರೋರು ಸಾಧನೆ ಅನ್ನೋ ಪದದಿಂದ ದೂರ ಇರ್ತಾರೆ. ಯಾವ ಪದದಿಂದ? ಸಾಧನೆ ಅನ್ನೋದು. ಯಾಕಂದರೆ ಟೈಮ್ ಸರಿಯಾಗಿ ಊಟ ನೀರು ಎರಡು ಬಿಟ್ಟಿರೋನೇ ಸಾಧನೆಗೆ ಹತ್ತಿರವಾಗಿರೋದು. ಇವೆರಡು ಟೈಮ್ ಸರಿಯಾಗಿ ಮಾಡಿಕೊಂಡು ಈ ಬೇಕಾದ ತಿನ್ಕೊಂಡಿರೋನು ಬೆಡ್ ಮೇಲೆ ಮಲಗೇ ಇರಬೇಕು ಅವನು ಅಲ್ವಾ. ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ ಸಾಧಕರದ್ದು ಹಿನ್ನೆಲೆಗಳು ಎತ್ಕೊಂಡು ಹೋಗಿ ನೋಡ್ರಿ ನೀವು. ಹೊಟ್ಟೆ ಊಟ ಇಲ್ದಿರ ಇರೋ ದಿನಗಳು ಎಷ್ಟು ದಿನನೋ, ನಿದ್ದೆಗಳು ಇಲ್ದಿರ ಇರೋ ದಿನ ಎಷ್ಟು ದಿನನೋ ಏನಣ್ಣ. ಆ ಕಾರಣಕ್ಕೆ ಯಾರಾದರೂ ಏನಾದರೂ ಮಾಡ್ತಾ ಇದ್ರೆ ನಮ್ಮ ಕೈಯಲ್ಲಾದ್ರೂ ಸಹಾಯ ಮಾಡೋಣ, ಇಲ್ಲ ದೂರದಿಂದ ನಿಂತ್ಕೊಂಡು ಇಗ್ನೋರ್ ಮಾಡಿಬಿಡೋಣ. ಅದು ಬಿಟ್ಬಿಟ್ಟು ಅದ್ರ ಕಲ್ಲು ಹಾಕೋದು, ಈ ಥರ ಚೀಪಾಗಿ ಮಾತಾಡೋದು ಅದೆಲ್ಲ ಬೇಕಾಗಿಲ್ಲ. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಇದನ್ನ. ಯಾಕಂತಂದರೆ ನಿಂದಿಸೋರು ಇರಬೇಕು ಅಯ್ಯ ಅಂದಿ ಅಂತೆ ಅಂತ ಅಂದ್ಬಿಟ್ಟು ಕೆಲವ್ರು ಮಾಡ್ತಾವ್ರೆ. ಬಟ್ ಇಂಥ ಕಾರ್ಯಗಳೆಲ್ಲ ಮಾಡೋಕೆ ಹೋದ್ರೆ ಅದಕ್ಕಿನ್ನ ಚೀಪಾಗಿ ಹೋಗ್ತೀರ, ಅದಕ್ಕಿಂತ ಚೀಪು. ಆ ಕಾರಣಕ್ಕೆ ಇವಾಗ ನಾವು ವ್ಯವಸ್ಥಿತವಾಗಿ ಟೈಮ್ ಕೊಟ್ಟಿದ್ರಣ್ಣ. ಯಾಕಂತಂದರೆ 1 ಗ್ರಾಮ್ ಚಿನ್ನ ಕೊಟ್ಟು ಅವ್ರಿಗೆ ಹೂವಾರಗಳು ಇವೆಲ್ಲ ಮಾಡಬೇಕಂದ್ರೆ 1.5ಗೆ 10,000ದಿಂದ 11-12,000 ಬರ್ತೈತೆ ಖರ್ಚು ಏನಣ್ಣ. ಚಿನ್ನದಿಂದ ಹಿಡ್ದು ಹೂಗಳಿಂದ ಹಿಡ್ದು ನಾವು ಎಕ್ಸಸ್ ಮಾಡೋಕ್ಕೂ ಆಗಲ್ಲ, ಕಮ್ಮಿನೂ ಮಾಡೋಕ್ಕಾಗಲ್ಲ. ನಾವು ಅದಕ್ಕೆ ವ್ಯವಸ್ಥಿತವಾಗಿ ಬರ್ಕೊಂಡಿದ್ದೀರಿ. ಅದು ಹೆಂಗೆ ಬರೋಕ್ಕೆ ಸಾಧ್ಯ ಅಲ್ವಾ. ಇವಾಗ ಕೆಲವೊಬ್ರೆಲ್ಲನೂ ನಮ್ಮನ್ನು ಕರೆದಿಲ್ಲ, ನಮ್ಮ ಮನೆ ಹತ್ರಕ್ಕೆ ಬಂದು ಕರೆದಿಲ್ಲ ಅನ್ನೋಕ್ಕೆ. ಇದು ನಮ್ಮ ಮನೆ ಫಂಕ್ಷನ್ ಅಲ್ಲ. ನಾನು ಮನೆ ಹತ್ರಕ್ಕೆ ಹೋಗಿ ನಾನು ಮದುವೆ ಐತೆ ಬನ್ನಿರಿ, ಇಲ್ಲ ನಮ್ಮ ಮನೆಯಲ್ಲಿ ಕಾರ್ಯ ಐತೆ ಬನ್ನಿರಿ ಅಂತ ಕರೆಯೋಕೆ. ಇದು ಮಾಡ್ತಾ ಇರೋದು ಸರ್ವೇ ಜನ ಸುಖಿನೋ ಭವತ್ತು ಅಂತ ಮಾಡ್ತಾ ಇರೋ ಕಾರ್ಯ ಇದು. ಇದರಲ್ಲಿ ಇಂಟ್ರೆಸ್ಟ್ ಇರೋರು ಬರ್ಬೋದು. ಜನಗಳಿಗೆ ನಾನು ಹೇಳೋದು ಎಲ್ಲಿಂದ ಬೇಕಾದರೂ ಬನ್ನಿರಿ, ಈ ಕಾರ್ಯ ಅನ್ಕೊಂಡಾಗ ನೋಡ್ರಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ಕೆಲವರು ಬೆಂಗಳೂರು ಸುತ್ತಮುತ್ತ ಇರೋರ್ಗೆ ಎಕ್ಸ್ಪೆಷಲಿ ನಾನು ಹೇಳ್ತಾ ಇರೋದು ನೀವು ನೋಡೋಕ್ಕೆ ಸಿಕ್ಕಲ್ಲ. ಹಳ್ಳಿಗಳಿಗೆ ಹೋಗಿ ನೀವು ನೋಡೋಕ್ಕಾಗಲ್ಲ. ಎಂತೆಂಥ ಬೆಟ್ಟದ ಸಾಲಿಂದ ಬರ್ತವೆ ಓರಿಗಳು. ಬೆಟ್ಟದ ಸಾಲು ಓರಿ ನೋಡ್ಬೇಕಂದ್ರೆ ಬಸವೇಶ್ವರ ನೋಡ್ದಂಗೆ ಈ ಮಾತು ಬರ್ದಿಕೊಳ್ಳ್ರಿ. ಅವು ಜನನ ಮತ್ತು ಈ ವಾತಾವರಣ ನೋಡ್ದಿರೋ ಇರೋ ದನ, ಅವು ಕಾಡಲ್ಲಿ ಹುಟ್ಟು ಕಾರಲ್ಲಿ ಬೆಳೆದಿರೋ ದನ. ನಮ್ಮ ಮಾತು ಗೌರವ ಕೊಟ್ಟು ಓರಿಗಳು ಒಂದು 10 ಬರ್ತವೆ. ಅವುಗಳು ನೀವು ನೋಡಬೇಕು, ಬಸವೇಶ್ವರನ ರೂಪನೇ ಅವು. ಆ ಕಾರಣಕ್ಕೆ ದಯವಿಟ್ಟು ಬಂದು ಇವ್ರು ಪ್ರೋತ್ಸಾಹ ಮಾಡಿರಿ. ಹಳ್ಳಿಕಾರ್ ಉಳಿಸೋ ನಿಟ್ಟಿನಲ್ಲಿ ಬಾಯಿ ಮಾತಲ್ಲಿ ನಾನು ಹಳ್ಳಿಕಾರ್ ವಾಡಿಯ ಇದು ನನಗೆ ಯಾರು ಹಳ್ಳಿಕಾರ್ ವಾಡಿಯ ಜನ ಕೊಟ್ಟಿರೋ ಬಿರ್ದದ್ದು. ನಾನು ಎಲ್ಲೂ ಹಾಕ್ಕೊಂಡಿಲ್ಲ ನಾನೇ ಹಳ್ಳಿಕಾರ್ ವಾಡಿಯ ಅಂತ. ಇವಾಗ ಇಂಥ ಕಾರ್ಯಗಳು ಮಾಡಲಿ. ಸಮುದ್ರ ಇದು, ತಾಕತ್ತಿದ್ದವ್ನು ಈಜ್ಬೋದು, ಇನ್ನೂ ತಾಕತ್ತಿದ್ರೆ ಪಾತಾಳಕ್ಕೆ ಹೋಗಿ ಮುತ್ತೆತ್ಕೊಂಬರ್ಬೋದು. ಅದು ಅವ್ನ ತಾಕತ್ತು. ಎರಡೂ ಮಾಡೋಕ್ಕಾಗ್ದಿರೋ ಇರೋನು ಗಡ್ಡೆ ಮೇಲೆ ಕೂತ್ಕೊಂಡು ಕಾಮೆಂಟ್ ಹೊಡಿಬೇಕಷ್ಟೇ. ಅವ್ನು ಹಂಗೆ ಇವ್ನು ಹಿಂಗೆ ಅಂತ. ಇನ್ನು 4 ಎಕರೆಗಳು ಮುಳುಗಿ ಸಾಯ್ತಾರೆ. ಅರ್ಥ ಆಯ್ತಾ. ಒಳ್ಳೇದಾಗಬೇಕು. ಹಳ್ಳಿಕಾರ್ ಉಳಿಸ್ರಿ, ಹಳ್ಳಿಕಾರ್ ಬೆಳೆಸ್ರಿ. ಜೈ ಹಳ್ಳಿಕಾರ್, ಹಳ್ಳಿಕಾರ್ಗೆ ಜೈ.